ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಮತ್ತೇನಪ್ಪ ಅಂತಂದರೆ ಇವತ್ತು ಬೋಟ್ ನೆಕ್ಗೆ ನಾವು ಎಂಬ್ರಾಯ್ಡ್ರಿ ಮಾಡಲಿಕ್ಕೆ ಯಾವ ಥರ ಮಾರ್ಕ್ ಮಾಡಬೇಕು ಅನ್ನೋದು ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆನಾ? ನೋಡೋರಂತೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಫ್ರೆಂಡ್ಸ್. ಓಕೆನಾ? ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ. ಯಾಕೆ ಅಂತಂದರೆ ಮಾರ್ಕಿಂಗ್ ವೀಡಿಯೋಸ್ ತುಂಬ ರೇರ್ ಹಾಕ್ತಾರೆ, ಯಾರೂ ಜಾಸ್ತಿ ಅಪ್ಲೋಡ್ ಮಾಡಲ್ಲ ಮಾರ್ಕಿಂಗ್ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು. ಅದರಲ್ಲೂ ನಾರ್ಮಲ್ ಬ್ಲೌಸಸ್ ಏನಿದೆ ಅದನ್ನು ಆರಾಮಾಗಿ ಮಾಡ್ತಿರ್ತಾರೆ. ಆದರೆ ಬೋಟ್ ನೆಕ್ ಬ್ಲೌಸ್ ಅಂತ ಬಂದಾಗ ನಿಮಗೆ ಮಾರ್ಕಿಂಗಿಗೆ ಸ್ವಲ್ಪ ಪ್ರಾಬ್ಲಮ್ ಅನಿಸ್ತಾ ಇರ್ಬೋದು. ಹಾಗಾಗಿ ಇದನ್ನು ನಾನು ಇವತ್ತು ತೋರಿಸ್ಕೊಡೋಣ ಅಂದ್ಕೊಂಡಿದ್ದೀನಿ. ಓಕೆನಾ? ವಿಡಿಯೋ ಮಿಸ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಒಂದು ಚಾನಲ್ನಲ್ಲಿ ಮೆಂಬರ್ಶಿಪ್ ತೊಗೊಂಡು ಜಾಯ್ನ್ ಆಗೋದ್ರ ಬಗ್ಗೆ ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಇದು ಮಾಡ್ತಾಯಿದ್ದೀರಾ, ಅಂದರೆ ಮೆಸೇಜ್ ಮಾಡ್ತಿದ್ದೀರಾ. ಏನಂತಂದರೆ ಯಾವ ರೀತಿ ನಾವು ಜಾಯ್ನ್ ಆಗಬೇಕು ಅದು ಗೊತ್ತಾಗ್ತಿಲ್ಲ ಮೇಡಮ್ ಅಂತ ಅಂದ್ಬಿಟ್ಟು. ಏನಪ್ಪ ಅಂತಂದರೆ ತುಂಬಾ ಸುಲಭ. ಯಾಕೆ ಅಂತಂದರೆ ಫಸ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಒಂದು ಜಾಯಿನ್ ಬಟನ್ ಅಂತ ಹೇಳಿ ಇರುತ್ತೆ. ಜಾಯಿನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅದ್ರ ಮೇಲೆ ಟಚ್ ಕೊಟ್ಟರೆ ಸಾಕು, ಅದೇ ನಿಮಗೆ ಆಪ್ಷನ್ಸ್ ಓಪನ್ ಆಗುತ್ತೆ. ಬರೀ 239 ರೂಪಾಯಿ. ಅದೇ ಕೂಡ ನಿಮಗೆ ರೇಟ್ ಕೂಡ ಅದೇ ತೋರಿಸ್ಬಿಡುತ್ತೆ. ಮತ್ತು ಈ ಅಮೌಂಟ್ ಬಂದುಬಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಒಂದು ಪರ್ಸ್ನಲ್ ಅಕೌಂಟ್ ನಂಬರಿಗೆ ಬರೋದಿಲ್ಲ. ಏನಿದ್ರು ಇದು ಯೂಟ್ಯೂಬ್ ಚಾನಲ್ಗೆ ಹೋಗುತ್ತೆ ಅಮೌಂಟು. ಓಕೆನಾ? ನಮಗೆ ಸ್ಯಾಲ್ರಿ ಬರೋವಂಥ ಟೈಮಲ್ಲಿ ನಮಗೆ ಇಷ್ಟು ಪರ್ಸೆಂಟ್ ಅಂತ ಹೇಳಿ, ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಮಾತ್ರ ಕೊಡ್ತಾರೆ. ಆ 239 ರೂಪಾಯಿ ಕೂಡ ನಮಗೆ ಪೂರ್ತಿಯಾಗಿ ಹಣ ಬರಲ್ಲ. ಓಕೆನಾ? ಮತ್ತು ಪರ್ ಮಂತ್ ಕಟ್ಟಬೇಕಾಗತ್ತೆ. ನೀವು ಎಲ್ಲಿವರೆಗೂ ಪ್ರತಿ ತಿಂಗಳು ನಿಮಗೆ ನೀವು ಎಲ್ಲಿವರೆಗೂ ಕಲಿಯೋಕ್ಕೆ ಇಷ್ಟಪಡ್ತೀರಾ, ಅಂದರೆ ನಾನಿನ್ನೂ ಪೂರ್ತಿಯಾಗಿ ಕಲೀಲಿಲ್ಲ, ಪರಿಪೂರ್ಣವಾಗಿ ನಾನು ಕಲಿಯೋಕ್ಕಾಗಿಲ್ಲ, ಇನ್ನೂ ನಾನು ಕಲಿಬಹುದು, ಇನ್ನೂ ನಾನು ಟ್ರೈನಿಂಗ್ ತಗೋಬಹುದು ಅನ್ನೋವರೆಗೂ ನೀವು ದುಡ್ಡು ಹಾಕ್ತಾ ಇರಬೇಕು. ಅಂದರೆ ಪ್ರತಿ ತಿಂಗಳು 239 ರೂಪಾಯಿ ಅಮೌಂಟ್ನ ನೀವು ಪೇ ಮಾಡ್ತಾ ಇರಬೇಕು. ನಿಮಗೆ ಯಾವತ್ತೂ ಇಲ್ಲಪ್ಪ ನಾನು ಕಲ್ತಿದ್ದೀನಿ, ನನಗೆ ಬೇಡ, ನನಗೆ ಕ್ಲಾಸಸ್ ಇನ್ನು ನಾನು ಆರಾಮಾಗಿ ನಮ್ಮ ಮನೆಯಲ್ಲೇ ನಾನು ಪ್ರಾಕ್ಟೀಸ್ ಮಾಡ್ಕೊತೀನಿ ಅನ್ನೋವಂಥ ಸಂದರ್ಭ ಬಂದಾಗ ನೀವು ದುಡ್ಡು ಹಾಕೋದನ್ನು ನಿಲ್ಲಿಸಿದ್ರೆ ಅಲ್ಲಿಗೆ ನಿಮಗೆ ಕ್ಲಾಸ್ ಎಂಡ್ ಆಗುತ್ತೆ. ಅಂದರೆ ನಾವು ಮಾತ್ರ ಅಪ್ಲೋಡ್ ಮಾಡ್ತಾ ಇರ್ತೀವಿ ವೀಡಿಯೋಸು, ನಿಮಗೆ ಅದು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಷನ್ಸ್ ಬರಲ್ಲ, ಜೊತೆಗೆ ಶೋ ಆಗಲ್ಲ. ವಿಡಿಯೋ ಮೇಲೆ ಅಕಸ್ಮಾತ್ ನೋಟಿಫಿಕೇಷನ್ ಬಂದು, ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ, ನೋಟಿಫಿಕೇಷನ್ ಬಂದಿರಬಹುದು, ಆದರೆ ನೀವು ಟಚ್ ಮಾಡಿದರೂ ಕೂಡ ಅಲ್ಲಿ ನಿಮಗೆ ವಿಡಿಯೋ ಓಪನ್ ಆಗಲ್ಲ. ಓಕೆನಾ? ಅಂದರೆ ಡೀಟೇಲಾಗಿ ಹೇಳ್ಕೊಟ್ಟಿರ್ತೀವಲ್ವ, ಹಾಗಾಗಿ ಇದು ಕ್ಲಾಸಸ್ಗೆ ಅಂತಲೇ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಿಮಗೆ ಶೋ ಆಗಲ್ಲ ನಿಮ್ಮ ಮೊಬೈಲಲ್ಲಿ. ಅದಕ್ಕೋಸ್ಕರ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿಬಿಟ್ಟು ಬರೀ 239 ರೂಪಾಯಿ ಅಮೌಂಟ್ನ ನೀವು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇರ್ಕೊಳ್ಳಿ. ಓಕೆನಾ? ಇಷ್ಟು ಕಡಿಮೆ ಬೆಲೆಯಲ್ಲಿ ನಿಮಗೆ ಯಾರೂ ಕೂಡ ಒಂದು ಎಂಬ್ರಾಯ್ಡ್ರಿನ ಹೇಳ್ಕೊಡಲ್ಲ. ಯಾಕೆ ಅಂತಂದರೆ ನಾರ್ಮಲಾಗಿ ನಾವು ವೀಡಿಯೋಸ್ ಹಾಕ್ತಾ ಇರ್ತೀವಿ, ಡೈಲಿ ನೀವು ನೋಡ್ತಾ ಇರ್ತೀರ ಎಲ್ಲ, ಏನು ಇಷ್ಟೊಂದು ಎಲ್ಲ ಇವರು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಿದ್ದಾರೆ ಅಲ್ವಾ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿರುತ್ತೆ. ಆದರೆ ಇಷ್ಟು ಡೀಟೇಲಾಗಿರಲ್ಲ. ಕ್ಲಾಸಸ್ ಅಂತ ಮಾಡಿದಾಗ ತುಂಬ ಡೀಟೇಲಾಗಿ ಹೇಳ್ಕೊಟ್ಟಿರ್ತೀವಿ. ಅದಕ್ಕೋಸ್ಕರ ಕಲಿಯೋಕ್ಕೆ ಇಷ್ಟಪಡುವಂಥವ್ರು 239 ರೂಪಾಯಿ ಅಮೌಂಟ್ನ ಪೇ ಮಾಡಿ ನೀವು ಆರಾಮಾಗಿ ಕಲಿಬಹುದು. ನನಗೆ ಸಪ್ರೇಟಾಗಿ ನಂಗೆ ವಾಟ್ಸಪ್ಪಲ್ಲಿ ಹಾಕಿದ್ರು, ಮೇಡಮ್ ನೀವು ಅಮೌಂಟ್ ಪೇ ಮಾಡಿ ಕಟ್ಬಿಡಿ ಸೇರ್ಕೊಳ್ಳಿ ಅಂತ ಹೇಳ್ತೀರಾ, ಆದರೆ ನಮ್ಗೆ ಅದು ಹೇಗೆ ಏನು ಅನ್ನೋ ಇನ್ಫಾರ್ಮೇಷನ್ ಗೊತ್ತಿಲ್ಲ. ದಯವಿಟ್ಟು ಅದನ್ನು ಒಂದು ಸರ್ತಿ ನೀವು ವೀಡಿಯೋಸ್ನಲ್ಲಿ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಜೊತೆಗೆ ಅವ್ರಿಗೂ ಕೂಡ ನಾನು ವಾಯ್ಸ್ ಮೆಸೇಜ್ ಮಾಡಿ ಆನ್ಸರ್ ಮಾಡಿದ್ದೀನಿ, ಇದೇ ಥರ ಮಾಡಬೇಕಪ್ಪ ಅಂತ. ಯಾರಿಗೂ ಅಷ್ಟೇ ವೀಡಿಯೋನೇ ಹಾಕೋವರೆಗೂ ಏನು ವೆಯ್ಟ್ ಮಾಡಿಸಲ್ಲ. ಏನೇ ಡೌಟ್ಸ್ ಇದ್ರೂ ಟೈಪಿಂಗ್ ಮೆಸೇಜ್ ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆದ್ರೂ ವಾಯ್ಸ್ ಮೆಸೇಜ್ ಮಾಡಿ ನಾನು ಕ್ಲಿಯರ್ ಮಾಡಿರ್ತೀನಿ. ಓಕೆನಾ? ಅದೇ ರೀತಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ ವೀಡಿಯೋಸ್ಗೆ. ಈಗ ನೀವೆಲ್ಲರೂ ಕೇಳಿದ್ರಿ, ಮೇಡಮ್ ಈ ಥರ ನಮಗೆ ಎಂಬ್ರಾಯ್ಡ್ರಿ ಬ್ಲೌಸಸ್ದು ನಮಗೆ ಮಾರ್ಕಿಂಗ್ ವಿಡಿಯೋ ಹಾಕ್ಕೊಡಿ, ತುಂಬ ಲೇಟಾಗಿದೆ, ವಿಡಿಯೋ ಸರ್ಚ್ ಮಾಡಿ ತೊಗೊಂಡು ನಮ್ಗೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರಿ. ಅದಕ್ಕೋಸ್ಕರನೇ ಇವತ್ತು ಮಾರ್ಕಿಂಗ್ ವಿಡಿಯೋನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ ಹಾಗಿದ್ರೆ ಯಾವ ರೀತಿ ಮಾರ್ಕ್ ಮಾಡೋಣ ಅಂತ ಹೇಳ್ಬಿಟ್ಟು. ಇದು ಹಳೆ ಬ್ಲೌಸು. ಓಕೆನಾ? ಇದು ರೇಷ್ಮೆ ಸೀರೆ, ಅದರದ್ದು ಒಂದು ಓಲ್ಡ್ ಬ್ಲೌಸು. ಅವರು ಫಸ್ಟಿಗೆ ಈ ರೀತಿ ಒಂದು ಪ್ಯಾಚ್ ವರ್ಕ್ ಮಾಡಿ, ಇದು ಟೈಲರ್ದು ಪ್ಯಾಚ್ ವರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಆದರೆ ಈಗ ಇದು ಬ್ಲೌಸ್ ಅವರಿಗೆ ಆಗ್ತಾಯಿಲ್ಲ, ಸರಿ ಆಗ್ತಾಯಿಲ್ಲ ಅಂತ ಹೇಳಿ ಈಗ ಟ್ರೆಂಡಲ್ಲೆಲ್ಲ ಇವಾಗ ವರ್ಕ್ ಬ್ಲೌಸ್ ಬಂದಿದೆ ಅಲ್ವಾ, ಅದಕ್ಕೋಸ್ಕರ ಅವರು ಈ ರೀತಿ ಒಂದು ಪ್ಲೈನ್ ಪೀಸ್ನ ತಂದು ಕೊಟ್ಟಿದ್ದಾರೆ ನನಗೆ. ಓಕೆನಾ? ಈ ಥರ ಒಂದು ಪ್ಲೈನ್ ಪೀಸ್ ಇದೆ, ಇದ್ರ ಮೇಲೆ ಬೋಟ್ ನೆಕ್ಕಲ್ಲಿ ನೀವು ಎಂಬ್ರಾಯ್ಡ್ರಿ ವರ್ಕ್ ಮಾಡಿಕೊಡಿ. ಕಲರ್ ಬಂದುಬಿಟ್ಟು ಈ ಸ್ಯಾರಿ ಕಲರು ಈ ಕಲರ್ ಇದೆ ಅಂತೆ, ಅದಕ್ಕೋಸ್ಕರ ಇದನ್ನೇ ಕೊಟ್ಟಿದ್ದಾರೆ ನನಗೆ ಮೆಜರ್ಮೆಂಟಿಗೆ. ಅದಕ್ಕೋಸ್ಕರ ಇದನ್ನೇ ಮಾಡ್ತಾಯಿದ್ದೀನಿ. ಇವ್ರದ್ದು ಇನ್ನೂ ಒಂದು ಬ್ಲೌಸ್ ಕೂಡ ನಾನು ವರ್ಕ್ ಮಾಡಿದ್ದೀನಿ, ಅದು ನಾರ್ಮಲ್ ಇದೆ. ಇದು ಬಂದುಬಿಟ್ಟು ಬೋಟ್ ನೆಕ್ ಬ್ಲೌಸು, ರೇಷ್ಮೆ ಸೀರೆ. ನಂಗೆ ಬೋಟ್ ನೆಕ್ಕಲ್ಲೇ ಇರಲಿ, ಈಗಿನ ಟ್ರೆಂಡ್ ಥರ ಇರುತ್ತೆ ಅಂತ ಹೇಳೋದು.
ಹಾಗಾಗಿ ಇದನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ, ಓಕೆನಾ? ಬನ್ನಿ. ಎರಡೂವರೆ. ಸಾಮಾನ್ಯವಾಗಿ ನಾವು ಈ ಥರ ಇವಾಗ ಡಬಲ್ ಫೋಲ್ಡ್ ಹಾಕ್ಕೊಂಡಿದ್ದೀವಲ್ವಾ, ಸಾಮಾನ್ಯವಾಗಿ ನಾವು 2 ಇಂಚು ನಮಗೆ ಕಚ್ಚಾ ಇಟ್ಕೊಂಡ್ರೆ ಸಾಕು, 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರೆ. ಆದರೆ ಇಲ್ಲಿ ನಾನು 2.5 ಇಟ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ಬೈ ಚಾನ್ಸ್ ಏನಾದರೂ ಒಂದು ಅರ್ಧ ಇಂಚ್ ಏನಾದರೂ ಬಟ್ಟೆ ಆಚೆ ಈಚೆ ಎಳ್ಕೊಂಡ್ರೂ ನಮಗೆ ಪರ್ಫೆಕ್ಟ್ ಕೂತ್ಕೊಳ್ಳುತ್ತೆ ಅಂತ. ಮತ್ತು ಅಲ್ಲಿಂದ ಇಲ್ಲಿ 10.5 ಕರೆಕ್ಟಾಗಿ ಇಟ್ಕೊಳ್ಳೋಣ. 10.5 ಮಾರ್ಜಿನ್ 2.5 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಇಲ್ಲಿ, ಓಕೆನಾ? 42 ಇಂಚ್ ಬ್ಲೌಸಿಗೆ 2.5 ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಲೆಂತ್ ಬಂದುಬಿಟ್ಟು ಅವರು ಬ್ಲೌಸ್ ರೆಡಿನೇ 15 ಇದೆ, ನಾವು 1 ಇಂಚ್ ಎಕ್ಸ್ಟ್ರಾ ಬಿಟ್ಟು 16 ಇಂಚ್ ಇಟ್ಕೊಳ್ಳೋಣ. 16, ಇದರಲ್ಲಿ ಮಧ್ಯದಲ್ಲಿ ಪಟ್ಟಿ ಬೇರೆ ಬರುತ್ತೆ, ಹಾಗಾಗಿ 16.5 ಇಟ್ಕೊಳ್ಳೋಣ. ಒಂದು ಸ್ಕೇಲ್ ತೊಗೊಂಡು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ಇಲ್ಲಿ ನೋಡಿ ಈ ಥರ ಹುಕ್ಸ್ ಹಾಕಿ ಮತ್ತು ಶೋಲ್ಡರ್ನ ತೆಗೀರಿ. ಇದನ್ನು ಎಷ್ಟು ಬರುತ್ತೆ ಇವರಿಗೆ ಶೋಲ್ಡರ್ ನೋಡ್ಕೊಳ್ಳೋಣ. ಇದು ನಾರ್ಮಲ್ ಬ್ಲೌಸ್ ಅವ್ರ ಮೆಜರ್ಮೆಂಟಿಗೆ ಕೊಟ್ಟಿರೋದು. ಇದರಲ್ಲಿ ನಾನು ಬೋಟ್ ನೆಕ್ ಬ್ಲೌಸ್ನ ಇದು ಮಾಡಿ ಹಾಕಬೇಕಾಗುತ್ತೆ. ನೋಡಿ ಇಲ್ಲಿ ನಮಗೆ 14 ಇಂಚ್ ಬರ್ತಾ ಇದೆ ಇವ್ರದ್ದು ಶೋಲ್ಡರು. 14 ಇಂಚಿಗೆ ನಾವು 14 ಇಂಚನ್ನ ಅರ್ಧ ಮಾಡ್ಕೊಳ್ಳೋಣ. ಅಲ್ಲಿಗೆ 7 ಇಂಚ್ ಬರುತ್ತೆ. 7ಅಲ್ಲಿ 7.5 ಇಟ್ಕೊಳ್ಳೋಣ. ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ ಆ ಕಡೆ ಅಂತ ಅಂದ್ಬಿಟ್ಟು 7.5 ಇಟ್ಕೊಂಡಿದ್ದೀವಿ. ಯಾಕಂದರೆ ಇದು 42 ಇಂಚು ಬ್ಲೌಸ್ ಆಗಿರೋದ್ರಿಂದ ಹೆವಿ ಇದ್ದಾರೆ ಅವರು, ಹಾಗಾಗಿ ಹೈಟೂ ತುಂಬ ಇದ್ದಾರೆ, ಅಗಲನೂ ಇದ್ದಾರೆ. ಹಾಗಾಗಿ ಇದಕ್ಕೆ ನಾನು ಒಂದು ಅರ್ಧ ಇಂಚ್ ಇಲ್ಲಿ ಶೋಲ್ಡರ್ನ ಜಾಸ್ತಿ ಇಡ್ತಾಯಿದ್ದೀನಿ. ಯಾಕೆ ಅಂದರೆ ಇದರಲ್ಲಿ ಸೆಂಟರಲ್ಲಿ ಅಂದರೆ ಬೋಟ್ ನೆಕ್ಕಲ್ಲಿ ಈ ಮಿಡಲಲ್ಲಿ ಕಟ್ಟಕ್ಕೆ ಬರಲ್ಲ, ಇದು ಕ್ಲೋಸ್ ಆಗುತ್ತೆ. ಆವಾಗ ನಮಗೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇದ್ರೂ ನಡೆಯುತ್ತೆ, ಒಂಚೂರು ದೊಡ್ಡದಿದ್ರೂ ಶೋಲ್ಡರ್ ಪ್ರಾಬ್ಲಮ್ ಆಗೋಲ್ಲ. ಆದರೆ ಚಿಕ್ಕದಿತ್ತು ಅಂತಂದರೆ ಈ ಮೇಲ್ಗಡೆ ಶೋಲ್ಡರಲ್ಲಿ ಕಟ್ಟೋಕ್ಕಾಗಲ್ಲ, ಅಂದರೆ ಟೈಟ್ ಆಗಿಬಿಡುತ್ತೆ, ಕೈ ಆಡ್ಸೋಕ್ಕಾಗಲ್ಲ, ಆ ಥರ ಆಗುತ್ತೆ. ಅದಕ್ಕೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಇಲ್ಲಿ 3 ಇಂಚು ಶೋಲ್ಡರ್ನ ತೆಕ್ಕೊಳ್ಳೋಣ. ಒಟ್ಟು ನಮಗೆ ಇಲ್ಲಿ ಉಳಿದಿದ್ದು ಕರೆಕ್ಟಾಗಿ 4.5 ಇಂಚ್ ಉಳ್ಕೊತು, ಆಯಿತಾ? 4.5 4.5 ಇಂಚಿಗೆ ನಾವು ಬೋಟ್ ನೆಕ್ಕನ್ನು ಅಡ್ಜಸ್ಟ್ ಮಾಡಿ ಡೀಪ್ನ ಕೂರಿಸ್ಬೇಕಾಗುತ್ತೆ ಇಲ್ಲಿಗೆ, ಆಯಿತಾ? ಇದು ಶೋಲ್ಡರ್ ಎಲ್ಲ ಮಾಮೂಲಿ ನಾವು ಕಟಿಂಗ್ ಮಾಡ್ಕೊಳ್ಳೋವಾಗ ಮತ್ತೊಂದು ಸರ್ತಿ ಅಳತೆ ಬ್ಲೌಸಲ್ಲಿ ತೊಗೋಬೋದು. ಇದನ್ನು ನಾವೇನು ಮಾಡ್ತೀವಿ ಅಂದರೆ ಈ ಶೋಲ್ಡರ್ ಎಷ್ಟು ಇಟ್ಟಿರ್ತೀವಿ ಇಲ್ಲೂ ಕೂಡ ಅಷ್ಟೇ ಇಟ್ಕೊತೀವಿ, ಆಯಿತಾ? ಹಾರ್ಮೋಲ್ ಶೇಪಿಗೂ 7.5 ಇಟ್ಕೊತೀವಿ. ಇಲ್ಲಿ ಈಗ ಅವ್ರದ್ದು ಡೀಪ್ ಎಷ್ಟಿದೆ ನೋಡ್ಕೊಳ್ಳೋಣ. ಡೀಪಿಗೆ ಅವರು ಈ ಬ್ಲೌಸ್ ಕೊಟ್ಟಿದ್ದಾರೆ, ಅದು ತುಂಬ ಜಾಸ್ತಿ ಇದೆ, ಮೇಲೆ ಡೀಪ್ ಇಲ್ಲ ಬ್ಲೌಸು ಅಂಥೇಳಿ ಈ ಬ್ಲೌಸ್ ಕೊಟ್ಟಿದ್ದಾರೆ ಅವರು, ಇಷ್ಟು ಇರಲಿ ಡೀಪ್ ಅಂತ. ಇದ್ರ ಮೆಜರ್ಮೆಂಟಿಗೆ ಇನ್ನೂ ಒಂದು ಬ್ಲೌಸ್ನ ನಾನು ವರ್ಕ್ ಹಾಕಿದ್ದೀನಿ. ಈ ಮೆಜರ್ಮೆಂಟ್ ತೊಗೊಳ್ಳೋಣ. ಇಲ್ಲಿ ಮತ್ತೆ ಇನ್ನೊಂದು ಸರ್ತಿ ರೀಚೆಕ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದರೆ ಆ ಬ್ಲೌಸಿಗೂ ಈ ಬ್ಲೌಸಿಗೂ ಏನು ವ್ಯತ್ಯಾಸ ಇದೆ ಅಂತ. ನೋಡಿ ಇದು ಅಷ್ಟೇ ಇದೆ, ಸೇಮ್ ಇದೆ, ಏನು ಅಂಥ ವ್ಯತ್ಯಾಸ ಇಲ್ಲ. ಡೀಪ್ ಮಾತ್ರ ವ್ಯತ್ಯಾಸ ಬರ್ತಾ ಇದೆ ಅಷ್ಟೇ. ಡೀಪಲ್ಲಿ ಚೇಂಜಸ್ ಇದೆ, ಅದು ಕಡಿಮೆ ಇದೆ, ಇದು ಜಾಸ್ತಿ ಇದೆ ಡೀಪು. ಡೀಪಲ್ಲಿ 11 ಇಂಚು 11 ಇಂಚು ಬರ್ತಾ ಇದೆ ಇದು ಡೀಪು. ಇಲ್ಲಿ 11 ಇಂಚು ಬರುತ್ತೆ ಇಲ್ಲಿ ಡೀಪು. ಇಲ್ಲಿ ನಾವು 3 ಇಂಚು
ಡೌನಿಂಗ್ ತೊಗೋಬೇಕು. ಇಲ್ಲಿ ನಮಗೆ 2 ಇಂಚ್ ಗ್ಯಾಪ್ ಬೇಕು. ಇಲ್ಲೂ ಕೂಡ ವರ್ಕ್ ಬರುತ್ತೆ. ಇದು ಯಾವುದೇ ಕಾರಣಕ್ಕೂ ಇಲ್ಲಿ ಓಪನ್ ಬರಲ್ಲ. ಅದಕ್ಕೋಸ್ಕರ ಇಲ್ಲಿ 2 ಇಂಚ್ ಸ್ಪೇಸ್ ತೊಗೊಂಡಿದ್ದೀನಿ. ಈ ಕಡೆ ಒಂದು 1/2 ಇಂಚ್ ಹೋದ್ರೂ ಮತ್ತೆ ಇನ್ನೂ 1 ಇಂಚ್ ಉಳಿಯುತ್ತೆ ಇಲ್ಲಿ, ಆಯಿತಾ. ನಮಗೆ ಇಲ್ಲಿ ಬಂದುಬಿಟ್ಟು ನಾವು 11 ಇಂಚ್ ಇಟ್ಕೊಂಡಿದ್ದೀವಲ್ವಾ. ಈ 11 ಇಂಚಲ್ಲಿ ಚೇಂಜಸ್ ಏನಪ್ಪ ಅಂತಂದರೆ, ಇಲ್ಲಿ ನೋಡಿ, ಈಗ ನಾವು ಇದನ್ನು ಇಲ್ಲೂ ಕೂಡ 10.5 ಇಂಚ್ ಇದೆ. ಓಕೆನಾ. ಇದು ಏನಕ್ಕೆ ಇಲ್ಲೂ ಮಾರ್ಕ್ ಮಾಡ್ತಾಯಿದ್ದೀನಿ ಅಂತಂದರೆ, ಇದು ಶೇಪ್ ಚೇಂಜ್ ಇರೋದ್ರಿಂದ ನಮಗೆ ಬಾಟಮಲ್ಲಿ ಕೂಡ ಪಟ್ಟಿ ಶೇಪ್ ಬರಬೇಕು ಇಲ್ಲಿ. ಅದಕ್ಕೋಸ್ಕರ ಕ್ರಾಸ್ ಪಟ್ಟಿ ಥರನೇ ಶೇಪ್ ಬರುತ್ತೆ ಇಲ್ಲಿ. ಅದಕ್ಕೋಸ್ಕರ ಇಲ್ಲೂ ಅಷ್ಟೇ ಎಕ್ಸಾಕ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು 15ವರೆಗೆ ಇಟ್ಕೊಂಬಿಡೋಣ ನಾವು. ಇಲ್ಲಿ ಮಾಮೂಲಿ 7.5 ಹಾರ್ಮೋಲ್ ಶೇಪಿಗೆ ಇಟ್ಕೊಳ್ಳೋಣ. ಈ ಥರ ಒಂದು ಕರು ಸ್ಕೇಲ್ ಇದ್ದರೆ ಇದರಲ್ಲಿ ತುಂಬ ರೌಂಡ್ ಶೇಪ್, ತುಂಬ ಒಳಗಡೆ ತೊಗೋಬಾರ್ದು, ಸಿಂಪಲಾಗಿ ಶೇಪ್ ಕೊಡಬೇಕು. ಈ ರೀತಿ ರೌಂಡಾಗಿ ಒಳಗಡೆಗೆ ಇದನ್ನು ತೊಗೊಂಡು ಹಿಂಗೆ ಕೊಡಬಾರ್ದು. ಈ ಪೋರ್ಷನ್ ಲೂಸ್ ಬಂದುಬಿಡುತ್ತೆ ಅವಾಗ. ಓಕೆನಾ. ಅದಕ್ಕೋಸ್ಕರ ಲೈಟಾಗಿ ಶೇಪ್ನ ಕೊಡಬೇಕು. ಇದಕ್ಕೆ ಜಾಸ್ತಿ ಶೇಪ್ನ ಒಳಗಡೆ ಕೊಡಬಾರ್ದು. ಇನ್ನು ಇಲ್ಲೇನಪ್ಪ ಅಂತಂದರೆ, ಇಲ್ಲಿ 1.5 ಇಂಚು ಮೇಲೆ ತಗೊಳ್ಳೋಣ. 1 ಇಂಚು ಮೇಲೆ ತಗೊಳ್ಳೋಣ. ಇಲ್ಲಿ 1 ಇಂಚ್ ಮೇಲೆ ಕೊಟ್ಟು ಫುಲ್ ಕೊಟ್ಬಿಡೋಣ. ಇಲ್ಲಿ ಪಟ್ಟಿ ಕ್ರಾಸ್ ಪಟ್ಟಿ ಥರ ಶೇಪ್ ಬರಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ ಇಲ್ಲಿನೂ ಅಷ್ಟೇ ಫುಲ್ ಸರ್ಕಲ್ ತೊಗೋಬೇಕು. ಸರ್ಕಲ್ ಇದು ತಗೊಂಡು ಮತ್ತೆ ಇದನ್ನು ಒಂದು 1/2 ಇಂಚು ಒಳಗಡೆ ಇಳಿಸ್ಕೋಬೇಕು. ಇಲ್ಲಿ ನಮಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಲಿಕ್ಕೆ ಬರುತ್ತೆ ಇದು. ಓಕೆನಾ. ಇದು ಫುಲ್ ಶೇಪು. ಇಲ್ಲಿ ಕ್ರಾಸ್ ಪಟ್ಟಿ ಥರ ಬರುತ್ತೆ. ಇಲ್ಲೂ ಕೂಡ ವರ್ಕ್ ಬರುತ್ತೆ. ಇಲ್ಲಿನೂ ಸಹ ವರ್ಕ್ ಬರುತ್ತೆ, ಇಲ್ಲೂ ಬರುತ್ತೆ. ಓಕೆನಾ. ಆವಾಗ ಚೆನ್ನಾಗಿ ಕಾಣುತ್ತೆ ಶೇಪು. ನಾನು ಫುಲ್ ಫಿನಿಶ್ ಆದಮೇಲೆ ತೋರಿಸ್ತೀನಿ. ಒಟ್ಟಾರೆ ಇದು ಬೋಟ್ ನೆಕ್ಗೆ ನಾವು ಈ ಥರ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಈಗ ಇದು ಇನ್ಸೈಡ್ ಬರಬೇಕಲ್ವ. ಇನ್ಸೈಡ್ ಬರಲಿಕ್ಕೋಸ್ಕರ ಈ ಥರ ಒಂದು ಕಾರ್ಬನ್ ಶೀಟ್ ತೊಗೊಳ್ಳಿ. ಕಾರ್ಬನ್ ಶೀಟ್ ತೊಗೊಂಡು ಸೇಮ್ ಇದು ಏನು ಮಾಡಿದ್ದೀರಾ ಅದನ್ನೇ ಸೇಮ್ ಮಾರ್ಕ್ ಮಾಡ್ಕೊಳ್ಳಿ. ನೀವು ಏನೇನು ಶೇಪ್ ಕೊಟ್ಟಿದ್ದೀರಲ್ವಾ ಅದನ್ನು ಸೇಮ್ ಆ್ಯಸ್ ಇಟ್ ಈಸ್ ಏನಿದೆ ಅದೇ ಥರ ಶೇಪ್ ಕೊಟ್ಕೊಳ್ಳಿ. ನಿಮಗೆ ಈ ವೀಲ್ ಮಾರ್ಕರ್ ಇಲ್ಲ ಅಂತಂದರೆ ಟೆನ್ಷನ್ ಮಾಡ್ಕೋಬೇಡಿ, ಪೆನ್ನಿಂದನೇ ಮಾಡ್ಕೊಳ್ಳಿ. ಪೆನ್ ಅಥವಾ ಪೆನ್ಸಿಲಿಂದ, ವೈಟ್ ಪೆನ್ಸಿಲ್ ಸಿಗುತ್ತೆ ಅದರಿಂದ, ಇಲ್ಲಾಂದರೆ ಪೆನ್ನಿಂದನಾದರೂ ಮಾಡ್ಬೋದು, ಚೆನ್ನಾಗೇ ಬರುತ್ತೆ.
ಇದನ್ನ ಓಪನ್ ಮಾಡಿ ಹಾಕ್ಕೊಂಡ್ರೆ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಅದೇ ಬಂದಿರುತ್ತೆ ಮಾರ್ಕು. ಇದನ್ನು ಹಾಗೇ ನೀವು ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಇದು ಇಲ್ಲಿ ನಮಗೆ ಮಾರ್ಕಿಂಗ್ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ನಾನು ಹಾಕಿಲ್ಲ. ಇಲ್ಲೂ ಅಷ್ಟೇ ಸೇಮ್ ಬರುತ್ತೆ. ಇದು ನಮಗೆ ಬೇಕಾಗಲ್ಲ, ಯಾಕೆಂದರೆ ಇದು ಇಷ್ಟಕ್ಕೆ ಡೀಪಷ್ಟಕ್ಕೆ ಇದು ಎಂಡ್ ಆಗುತ್ತೆ ವರ್ಕು, ಎಂಬ್ರಾಯ್ಡ್ರಿ ವರ್ಕ್ ಇಲ್ಲಿಗೆ ಎಂಡ್ ಆಗಿಬಿಡುತ್ತೆ, ಇಲ್ಲಿಂದ ಆಚೆಗೆ ಬರಲ್ಲ. ಓಕೆನಾ? ಅದಕ್ಕೋಸ್ಕರ ಈ ಶೇಪ್ ಮಾತ್ರ ನಮಗೆ ಪಟ್ಟಿ ಬಂದುಬಿಟ್ಟು ಈ ಪಟ್ಟಿ ಮೆಜರ್ಮೆಂಟ್ ಬೇಕಾಗುತ್ತೆ. ನಿಮಗೊಂದು ಐಡಿಯಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಇದು ಶೇಪ್ ಯಾವ ರೀತಿ ಬರುತ್ತೆ ಅಂತ. ನಾನು ಅದನ್ನು ಕೂಡ ನಿಮಗೆ ಮೆನ್ಷನ್ ಮಾಡಿರ್ತೀನಿ, ಯಾವ ಥರ ಅವರು ನೆಕ್ಕು ಶೇಪನ್ನು ಹೇಳಿದ್ರು ಅಂದ್ಬಿಟ್ಟು. ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಯಾಟಿನ್ ಸ್ಟಿಚ್ ಅಂತೂ ಬರಲ್ಲ, ಇದು ಫುಲ್ಲು ಫ್ಲವರು ಲೀಫಿಂದನೇ ಬಂದಿರುವಂಥ ಡಿಸೈನ್. ಓಕೆನಾ? ಅದನ್ನು ನಾವು ಇದ್ರ ಮೇಲೆ ಟ್ರೇಸ್ ಮಾಡಬೇಕು, ನೋಡೋಣ. ಆದರೆ ಅದನ್ನು ಕೂಡ ನಾನು ಟ್ರೇಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ಫೈನಲಿ ಮಾರ್ಕಿಂಗ್ ವಿಡಿಯೋ ಕೇಳಿದ್ರಿ, ನಾನು ತೋರಿಸಿದ್ದೀನಿ. ಇದೇ ರೀತಿ ನಾರ್ಮಲ್ ನೆಕ್ ಕೂಡ ಇದೇ ರೀತಿಯೇ ಬರುತ್ತೆ. ಸೇಮ್ ಇವಾಗ ಏನು ಪ್ರೊಸೀಜರ್ ನಾವು ಮಾಡಿದ್ದೀವಿ ಇದೇ ಥರನೇ ಇರುತ್ತೆ ನಾರ್ಮಲ್ ನೆಕ್ ಮಾಡುವಾಗ. ಅಂದರೆ ಇಲ್ಲಿ ಬೋಟ್ ನೆಕ್ಗೆ ನಾವು ಬ್ಲೌಸಲ್ಲಿ ಮೆಜರ್ಮೆಂಟ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ, ಅಲ್ಲಿ ಹಾಗಾಗಲ್ಲ. ಸೇಮ್ ನಾರ್ಮಲ್ ಬ್ಲೌಸ್ ಯಾವ ರೀತಿ ಮೆಜರ್ಮೆಂಟ್ ತೊಗೋತೀವಿ ಅದೇ ರೀತಿಯೇ ಮೆಜರ್ಮೆಂಟ್ ಮಾಡ್ಕೊಂಡು ನಾವು ಸೇಮ್ ಇದೇ ಥರನೇ ಟ್ರೇಸಿಂಗ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಓಕೆ ಫ್ರೆಂಡ್ಸ್, ಫೈನಲಿ ವಿಡಿಯೋ ನೋಡಿದ್ರಲ್ಲ ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು ನಿಮಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿದರೆ ಅದೇ ರೀತಿ ವೀಡಿಯೋಸ್ನ ನಾನು ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ನೀವೆಲ್ಲರೂ ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿದಂಥ ಒಂದು ವಿಡಿಯೋ ಆಗಿರುತ್ತೆ ಇದು, ಅದಕ್ಕೋಸ್ಕರ ಫುಲ್ ವೀಡಿಯೋಸ್ನ ನೋಡಿ. ಯಾರು ಕೂಡ ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಅದರಲ್ಲೂ ನಿಮಗೆ ಬೋಟ್ ನೆಕ್ ಶೇಪ್ನ ಯಾವ ರೀತಿ ನಾವು ಮಾರ್ಕ್ ಮಾಡಬೇಕು ಎಂಬ್ರಾಯ್ಡ್ರಿಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಇದೇ ಥರನೇ ಬೇರೆ ಬೇರೆ ಶೇಪ್ಗಳನ್ನು ಕೂಡ ನೀವು ಹಾಕ್ಕೊಂಡು ಆರಾಮಾಗಿ ಮಾಡ್ಬೋದು ಬೋಟ್ ನೆಕ್ಕಲ್ಲಿ ಮಾಡಬೇಕು ಅಂತ ಅಂದಾಗ. ಅಂದರೆ ಆಲ್ರೆಡಿ ಮಾಡ್ತಾ ಇರೋರಿಗೆ ಅದು ಈಸಿ ಅನಿಸುತ್ತೆ. ಇವಾಗ ರೀಸೆಂಟಾಗಿ ಇವಾಗ ಹೊಸ್ದಾಗಿ ಕಲಿತಾ ಇದ್ದೀವಿ ಅನ್ನೋರಿಗೆ ಅದರಲ್ಲಿ ಏನೋ ಬೇರೆ ಥರ ಚೇಂಜಸ್ ಇದೆ ಅಲ್ವಾ ಅಂತ ಒಂದು ಬರುತ್ತೆ ನಿಮ್ಮ ತಲೆಯಲ್ಲಿ, ಅದೊಂದು ಥಾಟ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿರಲ್ಲ, ತುಂಬಾ ಈಸಿ ಇದೆ. ಎಲ್ಲರೂ ಕೂಡ ಎಂಬ್ರಾಯ್ಡ್ರಿ ಕಲೀರಿ, ಮಾಡಿ, ಅರ್ನಿಂಗ್ಸ್ ಮಾಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ. ಓಕೆನಾ? ಬಾಯ್ ಬಾಯ್.